ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ಕಳೆದ ಕೆಲವು ವಿಡಿಯೋಗಳಲ್ಲಿ ಈ BLO ಆ್ಯಪ್ನಲ್ಲಿ ಯಾವ ರೀತಿಯಾಗಿ SIR ಈ ಕಾರ್ಯಗಳನ್ನು ಮಾಡಬೇಕು ಅನ್ನೋದು BLO ಆ್ಯಪ್ನಲ್ಲಿ ನಾವು ನಿಮಗೆ ಸರಣಿ ವಿಡಿಯೋಗಳ ಮೂಲಕ ನಾನು ತಿಳಿಸ್ತಾ ಇದ್ದೆ. ಆದರೆ ಇತ್ತೀಚೆಗೆ ನಾನು ಈ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಅನೇಕ ಚಾನಲ್ಗಳಲ್ಲಿ ಅನೇಕ ಪ್ರಕಾರ ನೋಡಿದಾಗ ಈ ಎನ್ಯುಮರೇಷನ್ ಫಾರ್ಮ್ ತುಂಬುವುದೇ ಬಹಳಷ್ಟು ದೊಡ್ಡ ಬಿಕ್ಕಟ್ಟು ಅಥವಾ ದೊಡ್ಡ ಕಠಿಣ ಅನ್ನುವಂಥ ರೀತಿಯಿಂದ ಬಿಂಬಿತವಾಗ್ತಾ ಇರುವಂಥದ್ದು, ತಪ್ಪಾಗಿ ಎನ್ಯುಮರೇಷನ್ ಫಾರ್ಮ್ ತುಂಬ್ತಾ ಇರುವಂಥದ್ದು, ಕೆಲವೊಂದು ರಾಜಕೀಯ BLAಗಳು ಅವರು ಅದನ್ನು ಸರಿಯಾದ ರೀತಿಯಲ್ಲಿ ಮತದಾರರಿಗೆ ಮಾರ್ಗದರ್ಶನ ನೀಡದೇ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ ಅಂದರೆ ಸರಿಯಾದ ರೀತಿಯ ಅಲ್ಲಿ ತುಂಬುವಂಥದ್ದು, ಭರ್ತಿ ಮಾಡುವಂಥದ್ದು ಆಗ್ತಾಯಿಲ್ಲ. ತುಂಬ ಸರಳವಾಗಿರುವಂಥದ್ದು ಪ್ರಕ್ರಿಯೆಯಾಗಿದೆ. ಆದರೆ ಅದನ್ನು ಬಹಳಷ್ಟು ಕಠಿಣವಾಗಿದ್ದುಕೊಂಡು BLA ಇದು ಯಾವುದು ಎನ್ಯುಮರೇಷನ್ ಫಾರ್ಮ್ ತುಂಬ ಕಠಿಣ, ಅದನ್ನು ಹಾಗೆ ಹೀಗೆ ಅನ್ನುವಂಥ ರೀತಿಯಿಂದ ಮತದಾರರು ಭಯಕ್ಕೆ ಒಳಗಾಗ್ತಾ ಇರುವಂಥದ್ದು, ಸರಿಯಾದ ರೀತಿಯಲ್ಲಿ ಅದನ್ನು ಮಾಹಿತಿ ಇಲ್ಲದ ಕಾರಣ ಬೇರೆಯವರಿಗೆ ಅದನ್ನು ತುಂಬಲಿಕ್ಕೆ ಹಚ್ಚುವಂಥದ್ದು ನೋಡ್ತೇವೆ. ಹಾಗಾಗಿ ಏನೂ ಇಲ್ಲ, ಈ ವಿಷಯವನ್ನು ತುಂಬ ಸರಳವಾಗಿ ನಾನು ನಿಮ್ಮ ಮುಂದೆ ಒಂದು ಫಾರ್ಮನ್ನು ಭರ್ತಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬ ಮತದಾರರು ಕೂಡ ಇದನ್ನು ನೋಡಿ ತಾವು ಯಾವ ರೀತಿಯಾಗಿ ಈ ಫಾರ್ಮನ್ನು ಭರ್ತಿ ಮಾಡಿದ್ದೀರಿ, ಇನ್ನೂ ಮಾಡಬೇಕಾಗಿದೆ. ಯಾಕಂದರೆ ಇತ್ತೀಚೆಗೆ ಏನಾಯಿತು ಅಂತಂದರೆ ಈ 30ನೆಯವರೆಗೆ ಈ ಎನ್ಯುಮರೇಷನ್ ಫಾರ್ಮನ್ನು ಕೊಡೋದು, ಭರ್ತಿ ಮಾಡಿ ವಾಪಸ್ ತೆಗೆದುಕೊಳ್ಳುವಂಥ ಪ್ರಕ್ರಿಯೆ ಇತ್ತು. ಆದರೆ ಅದನ್ನು ಆಗಸ್ಟ್ 8ರವರೆಗೆ ಅದನ್ನು ಹೆಚ್ಚುವರಿ ಅಂದರೆ ಮುಂದೆ ಇನ್ನೂ ಭಾಳಷ್ಟು ಜನ ಮಾಡಿಲ್ಲ ಅನ್ನೋ ಕಾರಣದಿಂದ ಮುಂದುವರಿಸಲಾಗಿದೆ. ಹಾಗಾಗಿ ಯಾರು ಇನ್ನೂ ಭರ್ತಿ ಮಾಡಿಲ್ವೋ ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಭರ್ತಿ ಮಾಡೋದನ್ನು ತಾವು ತಿಳ್ಕೋಬೇಕು ಅನ್ನುವಂಥದ್ದನ್ನು ಈ ಮೂಲಕ ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿ ಎನ್ಯುಮರೇಷನ್ ಫಾರ್ಮ್ ತುಂಬುವಂಥದ್ದು ಯಾರು? ನಿಮಗೆಲ್ಲ ಗೊತ್ತಿರುವಂತೆ 2025ರ ಮತದಾರರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರು ಇರುತ್ತೋ ಅವರೆಲ್ಲರಿಗೂ ಕೂಡ ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. ಪ್ರತಿಯೊಬ್ಬರಿಗೂ ಎರಡೆರಡು ಎನ್ಯುಮರೇಷನ್ ಫಾರ್ಮ್ ಬರುತ್ತೆ. BLO ಅವರು ನಿಮಗೆ ಅದನ್ನು ತಂದು ಕೊಡ್ತಾರೆ. ಅದರಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಎರಡನ್ನೂ ಭರ್ತಿ ಮಾಡಿ ಒಂದು ಕಾಪಿಯನ್ನು BLOಗೆ ಸೈನ್ ಮಾಡಿಕೊಟ್ಟು BLO ಅವರ ಸೈನ್ ತೆಗೆದುಕೊಂಡು ನಿಮ್ಮ ಹತ್ರ ಒಂದು ಇಟ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ಆದರೆ ಯಾರ ಹೆಸರಿರುತ್ತೋ ಅವರೆಲ್ಲರದೂ ಕೂಡ ಡ್ರಾಫ್ಟ್ನಲ್ಲಿ ಅಂದರೆ ಮತದಾರರ ಪಟ್ಟಿಯ ಕರಡು ಪ್ರತಿಯಲ್ಲಿ ಎಲ್ಲರ ಹೆಸರು ಬರುತ್ತೆ. ಆದರೆ ಯಾವಾಗ ನಾವು ದಾಖಲೆಗಳನ್ನು ಕೊಡಬೇಕು, ಯಾರು ದಾಖಲೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಯಾರು ಕೊಡಬೇಕಾಗಿಲ್ಲ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ಈಗ ಸಾಮಾನ್ಯವಾಗಿ 2002ರಲ್ಲಿಯೂ ಆ ಮತದಾರನ ಹೆಸರಿದೆ, 2025ರಲ್ಲಿಯೂ ಆ ಮತದಾರನ ಹೆಸರಿದೆ. ಹಾಗಾದರೆ ಈಗ ಈ ವ್ಯಕ್ತಿ ತನ್ನ ಎನ್ಯುಮರೇಷನ್ ಫಾರ್ಮನ್ನು ಯಾವ ರೀತಿಯಾಗಿ ಭರ್ತಿ ಮಾಡಿ ಕೊಡಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ಬಹಳಷ್ಟು ಪ್ರಮಾಣದಲ್ಲಿ ಸುಮಾರು 80% ಆಫ್ ದಿ ವೋಟರ್ಸ್ ಈ ಎರಡರಲ್ಲಿಯೂ ಇದ್ದವರಿದ್ದರೆ ಅವರು ತುಂಬ ಸುಲಭವಾಗಿ ಇದನ್ನು ಭರ್ತಿ ಮಾಡ್ಬೋದು. ಹಾಗಾದರೆ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡ್ತೇನೆ. 2002ರಲ್ಲಿಯೂ ಇದೆ, 2025ರಲ್ಲಿಯೂ ಇದೆ. ಇದನ್ನು ಮತದಾರ ಹೆಸರು ಹೇಗೆ ಭರ್ತಿ ಮಾಡಬಹುದು ಅಂತ ಇಲ್ಲಿ ನಾವು ನೋಡ್ಬೋದು. ಇದು ಒಂದು ಎನ್ಯುಮರೇಷನ್ ಫಾರ್ಮ್. ಇಲ್ಲಿ 2 ಸೆಕ್ಷನ್ ಮತ್ತು ಇದು 3 ಸೆಕ್ಷನ್ ನೋಡ್ತೀವಿ. ಇದು 1ನೇ ಸೆಕ್ಷನ್ನು, ಇದು 2ನೇ ಸೆಕ್ಷನ್ನು, ಇದು 3ನೇ ಸೆಕ್ಷನ್ನು. ಇಲ್ಲಿ ಮೇಲೆ ಪ್ರೀ ಪ್ರಿಂಟೆಡ್ ಅಂದರೆ ಈಗಾಗಲೇ 2025ರಲ್ಲಿ ಇರುವ ಮತದಾರನ ಪೂರ್ಣ ಮಾಹಿತಿ ಇಲ್ಲಿ ಇರುತ್ತೆ. ಅವನ ಹೆಸರು, ಅವನ ಎಪಿಕ್ ನಂಬರು, ಅವನ ಅಡ್ರೆಸ್ಸು, ಅವರು ಯಾವ ಒಂದು ಮತಗಟ್ಟೆಯಲ್ಲಿ ತಮ್ಮ ಮತವನ್ನು ಹಾಕ್ತಾ ಇದ್ರು ಅನ್ನೋದನ್ನು ಇಲ್ಲಿದೆ. ಅವರ ಇತ್ತೀಚಿನ ಅಥವಾ ಅಲ್ಲಿ ಯಾವುದು ಭಾವಚಿತ್ರ ಇದೆಯೋ ಆ ಭಾವಚಿತ್ರವೂ ಕೂಡ ಇಲ್ಲಿ ಪ್ರಿಂಟ್ ಆಗಿರುತ್ತೆ. ಇದು ಪ್ರೀ ಪ್ರಿಂಟೆಡ್ ಇರುತ್ತೆ ಪ್ರತಿಯೊಬ್ಬ 2025ರ ಮತದಾರರ ಪಟ್ಟಿ ಅಥವಾ ಅವನ ಎನ್ಯುಮರೇಷನ್ ಫಾರ್ಮ್ನಲ್ಲಿ. ಈಗ ಇದನ್ನು ತೆಗೆದುಕೊಂಡಾಗ ಈಗ ಯಾವ ಮತದಾರ ಭರ್ತಿ ಮಾಡ್ತಾ ಇದ್ದಾನೆ ಅಂದರೆ 2002ರಲ್ಲಿ ಅವನ ಹೆಸರು ಇದೆ, 2025ರಲ್ಲಿಯೂ ಇದೆ. ಅದೇ 25ರಲ್ಲಿ ಇರುವ ಕಾರಣದಿಂದಲೇ ಇದು ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗಿರುವಂಥದ್ದು. ಹಾಗಾದರೆ ಇವರು ಯಾವ ರೀತಿ ಭರ್ತಿ ಮಾಡಬೇಕು ಅಂದರೆ ತುಂಬ ಸಿಂಪಲ್, ಏನೂ ಇಲ್ಲ. 2002ರ ಮತದಾರರ ಪಟ್ಟಿಯಲ್ಲಿ ಅವನ ಯಾವ ರೀತಿಯ ಹೆಸರು, ದಾಖಲೆ, ಯಾವ ಮತಗಟ್ಟೆ, ಯಾವ ಮತಕ್ಷೇತ್ರ ಇದೆಯೋ ಅದೆಲ್ಲವನ್ನು ಇಲ್ಲಿ ಭರ್ತಿ ಮಾಡಬೇಕು. ಉದಾಹರಣೆಗಾಗಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಈ ಮತದಾರನ ಹೆಸರು 2002ರಲ್ಲಿಯೂ ಇದೆ, 2025ರಲ್ಲಿಯೂ ಇದೆ. ಈ 2002ರಲ್ಲಿ ಇದ್ದಾಗ ಅವನು ಏನು ಮಾಡ್ತಾನೆ ಅಂದರೆ ಈ ಮೊದಲ ಕಾಲಮ್, ಈ ಭಾಗವನ್ನು ಮಾತ್ರ ಅವನು ಭರ್ತಿ ಮಾಡಬೇಕು. ಮುಂದಿನ ಭರ್ತಿ ಮಾಡುವ ಅವಶ್ಯಕತೆ ಅವನಿಗಿಲ್ಲ. ಯಾಕೆಂದರೆ ಅವನು ಯಾವುದೇ ಸಂಬಂಧಿಕರ ಪ್ರೊಜನಿ ಮಾಡಬೇಕಾಗಿಲ್ಲ. ಅವನೇ 2002ರಲ್ಲಿದೆ, ಅವನ ಹೆಸರೇ ಇದೆ. ಹಾಗಾಗಿ ಈ ಕಾಲಮ್ನಲ್ಲಿ ಅವನು 2002ರ ಮಾಹಿತಿಯನ್ನು ಭರ್ತಿ ಮಾಡಬೇಕು. 2000 ಮತದಾರ ಪಟ್ಟಿಯಲ್ಲಿ ಹೇಗೆ ಅವನ ಹೆಸರಿದೆಯೋ, ಯಾರ ಜೊತೆ ಇದೆಯೋ ಅದೆಲ್ಲವನ್ನು ಇಲ್ಲಿ ಭರ್ತಿ ಮಾಡಬೇಕು. ಅಂದರೆ ಉದಾಹರಣೆಗೆ ಇಲ್ಲಿ ಮತದಾರರ ಹೆಸರು ಅಂದಾಗ ಈ ಮತದಾರ 2002ರಲ್ಲಿ ಇರುವ ಕಾರಣ ಅವನ ಹೆಸರನ್ನು ಇಲ್ಲಿ ಹಾಕಬೇಕು. ಯಾವ ರೀತಿ ಹಾಕಬೇಕು ಅಂದರೆ 2002ರ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಹಾಕಬೇಕು. ಇಲ್ಲಿ
2002ರ ಮತದಾರರ ಪಟ್ಟಿಯಲ್ಲಿ ಯಾವ ರೀತಿಯಾಗಿದೆ. ಇಲ್ಲಿ ಅವನು ಭರ್ತಿ ಮಾಡ್ತಾನೆ ತನ್ನ ಹೆಸರನ್ನು, ಇಲ್ಲಿ ನಾನು ಮಾಡೆಲ್ ಆಗಿ ಭರ್ತಿ ಮಾಡ್ತಾ ಇದ್ದೇನೆ. ಎರಡನೇದಾಗಿ ಅವನ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಅವಾಗಿನ ಎಪಿಕ್ ಕಾರ್ಡ್ ಏನಾದರೂ ಇದ್ದು ಅದರಲ್ಲಿ ನಿಮ್ಮ ಹೆಸರು ಆ ಗುರುತಿನ ಚೀಟಿಯ ಸಂಖ್ಯೆ ಇದ್ದರೆ ಅದನ್ನು ಇಲ್ಲಿ ನೀವು ಭರ್ತಿ ಮಾಡಬೇಕು. ಇಲ್ಲ ಅಂದರೆ ಹಾಗೆ ಡ್ಯಾಶ್ ಅಂತ ನಾವಿಲ್ಲಿ ಖಾಲಿ ಬಿಡ್ಬೋದು. ಇನ್ನು ಸಂಬಂಧಿಯ ಹೆಸರು ಅಂದರೆ 2002ರಲ್ಲಿ ಈ ವ್ಯಕ್ತಿಯ ಜೊತೆಗೆ ಯಾರ ಸಂಬಂಧಿ ಹೆಸರು ಅಂದರೆ ಇಲ್ಲಿಗ ಒಬ್ಬ ಮಹಾವೀರ್ ಸಿಂಗ್ ರಜಪೂತ್ ಅಂತ ಇದೆ, ಇವರ ತಂದೆ ಇರ್ತಾರೆ ಸಂಬಂಧಿ ಅಲ್ಲಿ ಹೆಸರು, ಆ ತಂದೆಯ ಹೆಸರನ್ನು ಇಲ್ಲಿ ಭರ್ತಿ ಮಾಡಬೇಕು. ಅಂದರೆ ಇವರ ಸಂಬಂಧಿ 2002ರಲ್ಲಿ ಯಾರು ಇರುತ್ತೋ ಅವರ ಹೆಸರನ್ನು ಇಲ್ಲಿ ಭರ್ತಿ ಮಾಡಬೇಕು. ಇಲ್ಲಿ ಅವನು ಏನು ಮಾಡ್ತಾನೆ, ತನ್ನ ತಂದೆಯ ಹೆಸರನ್ನು ಭರ್ತಿ ಮಾಡ್ತಾನೆ. ಈಗ ಇಲ್ಲಿ ಸಂಬಂಧ ಇದೆ. ಸಂಬಂಧ ಅಂದರೆ ಯಾರ ನಡುವಿನ ಸಂಬಂಧ? ಇಲ್ಲಿ ಮತದಾರನು ಮತ್ತು ಈ ಸಂಬಂಧಿ ಇಬ್ಬರ ಹೆಸರನ್ನ ಇಲ್ಲಿ ಹಾಕಿದ್ವಿ. ಇವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋದನ್ನ ಇಲ್ಲಿ ಹಾಕಬೇಕು. ಅಂದರೆ ಇಲ್ಲಿ ತಮ್ಮ ಹೆಸರು ಹಾಕಿದ್ದಾನೆ, ಇಲ್ಲಿ ತಂದೆಯ ಹೆಸರು ಹಾಕಿದ್ದಾನೆ. ಈ ಇಬ್ಬರ ನಡುವಿನ ಸಂಬಂಧ ಅಂದರೆ ಸಂಬಂಧ ಇಲ್ಲಿ ಏನಾಗುತ್ತೆ ಅಂದರೆ ತಂದೆ ಆಗುತ್ತೆ. ಅಂದರೆ ಈ ಬಾಬು ಸಿಂಗ್ ಅನ್ನೋರು ಈ ಮಹಾವೀರ್ ಸಿಂಗ್ ಅವರಿಗೆ ಏನಾಗಿದ್ದಾರೆ, ತಂದೆ ಆಗಿದ್ದಾರೆ. ಆಮೇಲೆ ಇದು ಯಾವ ಒಂದು ಮತಕ್ಷೇತ್ರ ಜಿಲ್ಲೆಯಲ್ಲಿದೆ ಅನ್ನೋದನ್ನು ಕೇಳಲಾಗದಾಗ ಇಲ್ಲಿ ಜಿಲ್ಲೆ ಅಂದಾಗ ಅದು ಯಾವ ಜಿಲ್ಲೆಯಲ್ಲಿದೆ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿದೆ ಅಂತ ನಾನಿಲ್ಲಿ ಉದಾಹರಣೆಗಾಗಿ ತೆಗೆದುಕೊಂಡಿದ್ದೇನೆ. ಯಾವ ರಾಜ್ಯ ಅಂದಾಗ ಕರ್ನಾಟಕ ರಾಜ್ಯ. ವಿಧಾನಸಭಾ ಕ್ಷೇತ್ರದ ಹೆಸರು ಏನು ಅಂದಾಗ ಅದು ಬಳ್ಳೊಳ್ಳಿ ವಿಧಾನಸಭಾ ಮತಕ್ಷೇತ್ರ ಅಂತ ಆಗಿನ ಕಾಲದಲ್ಲಿತ್ತು. ಈಗ ಹೆಸರು ಬದಲಾವಣೆ ಆಗಿರ್ಬೋದು. ಈಗ ಅದು ಎಲ್ಲಿಯೇ ಇರಲಿ, ಅವರು ಆ ಹೆಸರು 2002ರಲ್ಲಿ ಅವ್ರದ್ದು ಇದ್ದರೆ ಮಾತ್ರ ಅವರು ಇಲ್ಲಿ ಭರ್ತಿ ಮಾಡ್ತಿರ್ತಾರೆ. ಇಲ್ಲಿ ಬಳ್ಳೊಳ್ಳಿ ಅಂತ ಆಗಿನ ಒಂದು ಮತಕ್ಷೇತ್ರ ಇತ್ತು, ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರದ ಸಹ ಇಲ್ಲಿ ಹೆಸರು ಹಾಕ್ತೀವಿ. ಇಲ್ಲಿ ಕೆಳಗಡೆ ಆ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಮತ್ತೊಮ್ಮೆ ಹಾಕಬೇಕು, ಭಾಗ ಸಂಖ್ಯೆ ಹಾಕಬೇಕು ಮತ್ತು ಕ್ರಮ ಸಂಖ್ಯೆ ಹಾಕಬೇಕು. ಅಂದರೆ 2002ರಲ್ಲಿ ಯಾವ ಭಾಗ ಸಂಖ್ಯೆ, ಯಾವ ಮತಕ್ಷೇತ್ರ, ಯಾವ ಸೀರಿಯಲ್ ನಂಬರ್ ಇದೆಯೋ ಅಲ್ಲಿ ಹಾಕಬೇಕು. ಇಲ್ಲಿ ನಾನು ನೋಡ್ತೇನೆ 2022 ಬಳ್ಳೊಳ್ಳಿ ಅಂತ ಇದೆ. ಭಾಗ ಸಂಖ್ಯೆ 178 ಅಂತ ಹಾಕಲಾಗಿದೆ. ಇಲ್ಲಿ ಕ್ರಮ ಸಂಖ್ಯೆ ಅವ್ರು ಎಷ್ಟು ಕ್ರಮ ಸಂಖ್ಯೆ ಇದೆ ಆ ಕ್ರಮ ಸಂಖ್ಯೆ ಅಂದರೆ ಆ ಸೀರಿಯಲ್ ನಂಬರಲ್ಲಿ ಎಷ್ಟಿರುತ್ತೆ ಇದನ್ನು ಹಾಕ್ತಾರೆ. ಇದು ಯಾರು ಹಾಕಬೇಕು ಅಂದರೆ 2002ರಲ್ಲಿ ಇರುವ ಮತದಾರ, ಅವನು ಅಲ್ಲಿನೂ ಇದ್ದಾನೆ 2025ರಲ್ಲಿ ಇದ್ದಾನೆ ಅಂದಾಗ ಇಷ್ಟು 2002ರ ಆ ಪಟ್ಟಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಯಾವುದೇ ಅಲ್ಲಿ ಚೇಂಜ್ ಮಾಡದೆ, ಅಲ್ಲಿ ಏನಾದರೂ ತಪ್ಪ ಮಾಹಿತಿ ಎಂಟ್ರಿ ಆಗಿದ್ದರೆ, ತಪ್ಪು ಹೆಸರು ಪ್ರಿಂಟ್ ಆಗಿದ್ದರೆ ಅದೇ ತರಹ ಇಲ್ಲಿ ಹಾಕಬೇಕು. ಅಲ್ಲಿ ನಾವೇನು ಇಲ್ಲಿ ತಿದ್ದುಪಡಿ ಮಾಡಿ ಹಾಕುವ ಅವಶ್ಯಕತೆ ಇಲ್ಲ. ಇದು ಓನ್ಲಿ ನೀವು 2002ರಲ್ಲಿಯೂ ಇದ್ದೀರಿ, 2025ರಲ್ಲಿಯೂ ಇದ್ದೀರಿ ಅಂತ ಗುರುತಿಸಲಿಕ್ಕೆ ಮಾಡಿರುವಂಥದ್ದೇ ಹೊರತು ಇಲ್ಲಿ ನೀವು ತಪ್ಪು ತಿದ್ದುಪಡಿ ಮಾಡುವಂಥದ್ದೇನೂ ಇಲ್ಲ. ಹಾಗಾಗಿ ಇಲ್ಲಿ 2002ರ ಮಾಹಿತಿಯನ್ನು ಹಾಕ್ತೀರಿ. ಇಲ್ಲಿ ಕೆಳಗಡೆ ಈ ಕಡೆ ಪಕ್ಕದ ಮೇಲೆ ನೀವು ಏನು ಮಾಡುವಂತಿಲ್ಲ. ಯಾಕಂದರೆ ಇಲ್ಲಿ ನೀವು ಪ್ರೊಜನಿ ನಿಮ್ಮ ಸಂಬಂಧಿಯ ಹೆಸರು ಹಾಕುವ ಅವಶ್ಯಕತೆ ಇಲ್ಲ. ಯಾಕಂದರೆ ನೀವೇ ಆಲ್ರೆಡಿ 2002ರಲ್ಲಿ ಮತದಾರರಿದ್ದೀರಿ. ಹಾಗಾದರೆ ನಿಮ್ಮ ಸಂಬಂಧಿಕರ ಹೆಸರು ಅಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ನೇರವಾಗಿ ಕೆಳಗಿನ ಕಾಲಮ್ನಲ್ಲಿ ಬರ್ತೀವಿ. ಈ ಕೆಳಗಿನ ಕಾಲಮನ್ನು ನಾವು ಭರ್ತಿ ಮಾಡಬೇಕಾಗುತ್ತೆ. ಯಾರು ಭರ್ತಿ ಮಾಡಬೇಕು ಅಂದರೆ 2002ರಲ್ಲಿ ಇದ್ದರೂ ಭರ್ತಿ ಮಾಡಬೇಕು. 2002ರಲ್ಲಿ ಇಲ್ಲ ಅವರ ಸಂಬಂಧಿಕರಿದ್ದರೂ ಸಂಬಂಧಿಕರ ಮಾಹಿತಿಯನ್ನು ಭರ್ತಿ ಮಾಡಿದರೂ ಕೂಡ ಇವ್ರಿಗೆ ಭರ್ತಿ ಮಾಡಬೇಕು. 2002ರಲ್ಲಿ ನನ್ನ ಹೆಸರೂ ಇಲ್ಲ, ನನ್ನ ಸಂಬಂಧಿಗಳೂ ಇಲ್ಲ ಅಂದರೂ ಕೂಡ ಈ ಮಾಹಿತಿಯನ್ನು ಈಗ ಭರ್ತಿ ಮಾಡಿ ನಾವು ಕೊಡಲೇಬೇಕು. ಅಂದರೆ ಇಲ್ಲಿ ಏನು ಹೆಸರಿದೆ ಇವರ ಮಾಹಿತಿಯನ್ನು ಮತ್ತೊಂದು ಸಾರಿ ಇಲ್ಲಿ ಕೇಳಲಾಗಿದೆ, ಆ ಮಾಹಿತಿಯನ್ನು ಇಲ್ಲಿ ಭರ್ತಿ ಮಾಡಬೇಕು. ಹಾಗಾಗಿ ಈ ಒಂದು ಫಾರ್ಮಲ್ಲಿ ಏನಾಗಿದೆ ನೋಡಿ, ಇವನು 2002ರಲ್ಲಿ ಇದ್ದಾನೆ, ಇಲ್ಲಿ ಭರ್ತಿ ಮಾಡಿದ. ಈಗ ಕೆಳಗಿನ ಕಾಲಮನ್ನು ತನ್ನ ಭರ್ತಿ ಮಾಡ್ತಾನೆ. ಇಲ್ಲಿ ಪ್ರೊಜನಿ ಭರ್ತಿ ಮಾಡ್ತಾ ಇಲ್ಲ, ಯಾಕಂದರೆ ಅವನೇ ಇರುವಾಗ, ಹಾಗಾಗಿ ಭರ್ತಿ ಮಾಡ್ತಾ ಇಲ್ಲ. ಇಲ್ಲಿ ಮತ್ತೊಂದು ಸಾರಿ ಜನ್ಮ ದಿನಾಂಕ ಅಂತ ಕೇಳಲಾಗಿದೆ, ಇಲ್ಲಿ ಜನ್ಮ ದಿನಾಂಕವನ್ನು ಹಾಕಬೇಕು. ಎರಡನೇದಾಗಿ ಆಧಾರ ಸಂಖ್ಯೆ ಅಂತ ಬರ್ತಾ ಇದೆ, ಇಲ್ಲಿ ಆಧಾರ ಸಂಖ್ಯೆಯನ್ನು ಹಾಕಬೇಕು. ಆಮೇಲೆ ಕೆಳಗಡೆ ಮೊಬೈಲ್ ಸಂಖ್ಯೆ ಅಂತ ಬರ್ತಾ ಇದೆ, ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕು. ಆಮೇಲೆ ಇಲ್ಲಿ ತಂದೆಯ ಹೆಸರು ಅಂತ ಬರ್ತಾ ಇದೆ, ತಂದೆಯ ಹೆಸರು ಹಾಕಬೇಕು ಈಗಿಂದು. ತಾಯಿಯ ಹೆಸರು ಅಂತ ಬಂದಾಗ ತಾಯಿಯ ಹೆಸರು ಹಾಕಬೇಕು. ಅವರ ಏನಾದರೂ ವೋಟರ್ ID ಕಾರ್ಡ್ ಈಗ ಇದ್ದರೆ ಅದನ್ನು ನೀವು ಇಲ್ಲಿ ಭರ್ತಿ ಮಾಡಬಹುದು, ಇರದೇ ಇದ್ದರೆ ಇಲ್ಲ. ಜೊತೆಗೆ ಇಲ್ಲಿ ಸಂಗಾತಿಯ ಹೆಸರು ಅಂತ ಬರುತ್ತೆ. ಈಗ ನಿಮ್ಮ ಮದುವೆಯಾಗಿದೆ, ತಂದೆನೂ ಇದ್ದಾರೆ ತಾಯಿನೂ ಇದ್ದಾರೆ, ಅವ್ರ ಹೆಸರು ಹಾಕಿದ್ದೀರಾ. ನಿಮ್ಮ ಮದುವೆ ಆಗಿದ್ದರೆ ಮದುವೆಯ ಸಂಗಾತಿಯ ಹೆಸರು ಅಂದರೆ ಇಲ್ಲಿ ಮಹಾವೀರ್ ಸಿಂಗ್ಗೆ ಹೆಂಡತಿ ಹೆಸರು ಹಾಕಬೇಕಾಗುತ್ತೆ. ಇಲ್ಲ ಇಲ್ಲಿ ಏನಾದರೂ ಮಹಿಳೆಯ ಹೆಸರಿದ್ದರೆ ಇಲ್ಲಿ ಗಂಡನ ಹೆಸರು ಸಂಗಾತಿ ಆಗುತ್ತೆ. ಇಲ್ಲಿ ಏನೂ ಸಂಗಾತಿ ಇನ್ನೂ ಮದುವೆಯೇ ಆಗಿರಲಿಲ್ಲ ಅಂದರೆ ಆಮೇಲೆ ಈ ಕಾಲಮನ್ನು ಭರ್ತಿ ಮಾಡಿದ ನಂತರ ನಾವು ಏನು ಮಾಡಬೇಕಾಗುತ್ತೆ ಮುಂದೆ ಅಂತಂದರೆ ಇಲ್ಲಿ ಕೆಳಗಡೆ ಮತದಾರ ತನ್ನ ಸಹಿ ಮಾಡಬೇಕಾಗತ್ತೆ. ಸಹಿ ಮಾಡ್ತಾ ಇದ್ದರೆ ಸಹಿ ಮಾಡ್ಬೋದು, ಅಥವಾ ಎಡಗೈ ಹೆಬ್ಬೆರಳನ್ನು ಅಲ್ಲಿ ಹಾಕಿ ಅವನು ಸಹಿ ಮಾಡ್ಬೋದು. ಇಲ್ಲಿ ಕೇವಲ ಮತದಾರನೇ ಮಾಡ್ಬೋದು ಅಂತೇನಿಲ್ಲ, ಮತದಾರನ ಪರವಾಗಿ ಅವನ ಕುಟುಂಬದ ಸದಸ್ಯರು ಕೂಡ ಅವನ ಇಲ್ಲಿ ಅನುಪಸ್ಥಿತಿಯಲ್ಲಿ ಸೈನ್ ಮಾಡಿ ಆ ಫಾರ್ಮನ್ನು ಭರ್ತಿ ಮಾಡಿ BLOಗೆ ಕೊಡಬಹುದು. ಇಲ್ಲಿ ನೋಡಿ ಅವರ ಇಲ್ಲಿ ಮಾಡ್ತಾರೆ, ಗುರುತಿನ ಚೀಟಿ ಹಾಕಿವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಸೈನ್ ಮಾಡ್ತೀವಿ. ಸೈನ್ ಮಾಡಿ ಆಮೇಲೆ ಆ ಮತದಾರ
ಯಾರಿಗೆ ಕೊಡ್ತಾನೆ ಅಂದರೆ ಬಿ ಎಲ್ ಓಗೆ ಕೊಡ್ತಾನೆ. ಬಿ ಎಲ್ ಓರು ಸೈನ್ ಮಾಡಿ ಒಂದು ಕಾಪಿಯನ್ನು ಮತದಾರನಿಗೆ ಕೊಡ್ತಾರೆ, ಒಂದು ಕಾಪಿಯನ್ನು ತಾವು ತೆಗೆದುಕೊಳ್ತಾರೆ. ಇದು 2002ರಲ್ಲಿಯೂ ಮತದಾರನ ಹೆಸರಿದೆ, 2025ರಲ್ಲಿಯೂ ಮತದಾರನ ಹೆಸರಿದೆ. ಆ ವ್ಯಕ್ತಿ ಭರ್ತಿ ಮಾಡುವಂತಹ ಒಂದು ಮಾದರಿ. ಇನ್ನು ನೆಕ್ಸ್ಟ್ ಎರಡನೇದಾಗಿ ನಾವು ಏನು ಮಾಡ್ತೀವಿ ಅಂದರೆ 2002ರಲ್ಲಿ ಮತದಾರನ ಹೆಸರು ಇಲ್ಲ, ಆದರೆ 2002ರಲ್ಲಿ ಅವನ ಸಂಬಂಧಿಕರು ಅಂದರೆ ಯಾರನ್ನು ನಾವು ಇಲ್ಲಿ ಗುರುತಿಸ್ಬೋದು, ಇಲ್ಲಿ ಸಂಬಂಧಿ ಅಂತ ತಗೋಬೇಕು ಅಂತಂದರೆ 1 ತಂದೆ, 2 ತಾಯಿ, 3 ಅಜ್ಜ, 4 ಅಜ್ಜಿ. ಈ 4 ಜನರನ್ನು ಮಾತ್ರ ನಾವು ಸಂಬಂಧಿ ಅಂತ ತೆಗೆದುಕೊಳ್ಳಬಹುದೇ ಹೊರತು ಅದನ್ನು ಬಿಟ್ಟು ನಾವು ಬೇರೆ ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಬೇರೆ ಯಾವುದೇ ರೀತಿಯ ಮಾಮ ಮಾಮಿ ಸಂಬಂಧಗಳನ್ನು ಇಲ್ಲಿ ತೆಗೆದುಕೊಳ್ಳುವುದಿಲ್ಲ. ಕೇವಲ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ, ಅದು ಅವರ ಮಾತ್ರದನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗೆ 2002ರಲ್ಲಿ ಮತದಾರನ ಹೆಸರಿಲ್ಲ, ಹಾಗಾದರೆ ಅವರ ಅಜ್ಜನ ಹೆಸರಿದೆ, ಅಜ್ಜಿಯ ಹೆಸರಿದೆ, ತಂದೆಯ ಹೆಸರಿದೆ, ತಾಯಿಯ ಹೆಸರಿದೆ. ಆದರೆ ಅವ್ರು ಹೇಗೆ ಭರ್ತಿ ಮಾಡಬೇಕು ಅನ್ನೋದನ್ನು ಈ ಒಂದು ಮುಂದಿನ ಫಾರ್ಮನ್ನು ಭರ್ತಿ ಮಾಡಿ ತೋರಿಸ್ತೇನೆ. ಸೇಮ್ ಫಾರ್ಮನ್ನೇ ತೋರಿಸ್ತಾ ಇದೆ. ಇಲ್ಲಿ ಇದೇ ರೀತಿಯ ಮತದಾರರ ಒಂದು ಎನ್ಯುಮರೇಷನ್ ಫಾರ್ಮ್ ಜನರೇಟ್ ಆಗಿ ನಿಮ್ಗೆ ತಂದು ಕೊಡ್ತಾರೆ. ಇಲ್ಲಿ ಏನಾಗಿದೆ ಅಂದರೆ ಈ ವ್ಯಕ್ತಿ ಅಥವಾ ಇವ್ರದ್ದೇ ಅವರ ಹೆಸರು 2002ರಲ್ಲಿ ಇಲ್ಲ. ಹಾಗಾದರೆ ಇವ್ರು ಏನು ಮಾಡಬೇಕು? ಈ ಕಡೆ ಕಾಲಮ್ ತುಂಬಬೇಕು, ಈ ಕಡೆ ಕಾಲಮ್ ಅವರು 2002ರ ಹೆಸರು ಇರದೇ ಇದ್ದರೆ, ಮತದಾರನ ಹೆಸರು ಇರದೇ ಇದ್ದರೆ ಈ ಕಾಲಮ್ ತುಂಬುವ ಅವಶ್ಯಕತೆ ಇಲ್ಲ, ತುಂಬುವುದೇ ಬೇಡ. ಇಲ್ಲಷ್ಟೇ ತುಂಬೋದು. ಇದು ಯಾರು ತುಂಬೋದು ಅಂದರೆ ಈಗ ಅವರ ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ಅವರ ಹೆಸರು 2002ರಲ್ಲಿ ಇದ್ದರೆ ಮಾತ್ರ ಇಲ್ಲಿ ಭರ್ತಿ ಮಾಡಬೇಕು. ಇಲ್ಲಿ ಉದಾಹರಣೆಗೆ ಇಲ್ಲಿ ನಮ್ಮ ತಾಯಿಯ ಹೆಸರಿದೆ, ನಾನು ತಾಯಿಯನ್ನು ಇಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಪ್ರೊಜನಿ ಮಾಡ್ತಾ ಇದ್ದೇನೆ. ನನ್ನ ಸಂಬಂಧ, ನನ್ನ ತಾಯಿ 2002ರಲ್ಲಿ ನಾನು ಇರಲಿಲ್ಲ, ಬಟ್ ನನ್ನ ತಾಯಿಯ ಹೆಸರು 2002ರಲ್ಲಿ ಇತ್ತು ಅಂತ ನಾನು ಇಲ್ಲಿ ಅವರಿಗೆ ಜೊತೆ ಸಂಬಂಧವನ್ನು ಮಾಡ್ತೇನೆ. ಅದು ಫಾರ್ಮ್ ಹೇಗೆ ಭರ್ತಿ ಮಾಡಬೇಕು? ಇಲ್ಲಿ ನಾನೇನು ಮಾಡ್ತೇನೆ, ಹೆಸರು ಅಂದಲ್ಲಿ ನನ್ನ ತಾಯಿಯ ಹೆಸರನ್ನು ಹಾಕ್ತೇನೆ. ಇಲ್ಲಿ ಕನ್ಫ್ಯೂಷನ್ ಬಹಳಷ್ಟು ಜನ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಈಗಿನ ಮತದಾರರ ಹೆಸರು ಹಾಕ್ತಾ ಇದ್ದಾರೆ. ಈಗಿನ ಮತದಾರರ ಹೆಸರು ಅಲ್ಲ, 2002ರಲ್ಲಿ ಯಾವ ಸಂಬಂಧಿ ಇದಾನೋ ಆ ಸಂಬಂಧಿಯ ಹೆಸರನ್ನು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ, ಹಾಕಬೇಕು. ಅಂದರೆ ನಾನು ಅಜ್ಜನ ಹೆಸರು ಹಾಕ್ತಾ ಇದ್ದೆ ಅಂದರೆ ಅಜ್ಜನ ಹೆಸರು ಬರೀಬೇಕು, ಅಜ್ಜಿಯ ಹೆಸರು ಹಾಕ್ತಾ ಇದ್ರೆ ಅಜ್ಜಿಯ ಹೆಸರು ಬರೀಬೇಕು, ತಂದೆಯ ಹೆಸರು ಹಾಕ್ತಾ ಇದ್ರೆ ತಂದೆಯ ಹೆಸರು ಬರೀಬೇಕು, ತಾಯಿಯ ಹೆಸರು ಹಾಕ್ತಾ ಇದ್ರೆ ತಾಯಿಯ ಹೆಸರು ಬರೀಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರುವಂಥದ್ದೇ ಇಲ್ಲಿ. ಇದನ್ನು ಸ್ವಲ್ಪ ಗಮನಿಸಿದಾಗ ನಿಮಗೆ ಸರಳ ಆಗುತ್ತೆ. ಈಗ ನಾನು ಇಲ್ಲಿ ತಾಯಿಯ ಹೆಸರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ತಾಯಿ ಹೆಸರು ಹಾಕಿದಾಗ ಅವರ ಗುರುತಿನ ಚೀಟಿಯ ಭಾವಚಿತ್ರ ಇರುವಂಥ ಎಪಿಕ್ ನಂಬರ್ ಇದ್ರೆ ಅದನ್ನು ನಾವು ಇಲ್ಲಿ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಬರುತ್ತೆ ನೋಡಿ ಸಮಸ್ಯೆ. ಸಂಬಂಧಿ ಹೆಸರು ನಾವು ಸಂಬಂಧ ಜೋಡಿಸ್ತಾ ಇದ್ದೀವಿ ಅನ್ನೋ ಕಾರಣದಿಂದ ನಮ್ಮ ಜೊತೆಗಿನ ಅವರ ಸಂಬಂಧವನ್ನು ಇಲ್ಲಿ ಬಹಳಷ್ಟು ಜನ ಹಾಕ್ತಾ ಇದ್ದಾರೆ. ಅದು ತಪ್ಪು. ಇದು 2002ರ ಮಾಹಿತಿ. 2002ರ ಪಟ್ಟಿಯಲ್ಲಿ ಏನಿದೆಯೋ ಯಥಾಸ್ಥಿತಿ ನಾವು ಇಲ್ಲಿ ಬರೀಬೇಕು. ಯಾರನ್ನ ಸಂಬಂಧಿ ಅಂತ ಗುರುತಿಸ್ತಾ ಇದೆಯೋ ಅವರ ಮಾಹಿತಿ ಹೇಗೆ 2002ರಲ್ಲಿದೆಯೋ ಅದನ್ನು ನಾವು ಇಲ್ಲಿ ಹಾಕಬೇಕು. ಉದಾಹರಣೆಗೆ ನಾನು ತಗೊಂಡಿರುವಂಥದ್ದು ನಮ್ಮ ತಾಯಿ ಹೆಸರು ಹಾಕಿದೆ ಇಲ್ಲಿ ಸಂಬಂಧಿಯ ಕಾಲಮ್ನಲ್ಲಿ. ಆವಾಗ ಅವ್ರದ್ದು ಭಾವಚಿತ್ರ ಲಭ್ಯ ಇಲ್ಲ. ಈಗ ಅವರ ಸಂಬಂಧಿ ಹೆಸರು ಅಂದಾಗ ಅವರು ಯಾರ ಜೊತೆ ಅವರ ಸಂಬಂಧ ಆ ಮತದಾರರ ಪಟ್ಟಿ 2002 ಇರುತ್ತೆ ಅಂದರೆ ನಮ್ಮ ತಂದೆಯ ಜೊತೆ, ಗಂಡ ಅಥವಾ ಅವರ ಗಂಡ ನಮ್ಮ ತಂದೆಯ ಜೊತೆ ಇತ್ತು. ಹಾಗಾಗಿ ತಂದೆಯ ಹೆಸರನ್ನು ಇಲ್ಲಿ ಹಾಕಿದೆ. ಇಲ್ಲಿ ತಾಯಿಯ ಹೆಸರು ಹಾಕಿದೆ. ಇವರ ಸಂಬಂಧಿ ಯಾರು 2002ರಲ್ಲಿ ಇದ್ದ ಮತದಾರರ ಪಟ್ಟಿಯಲ್ಲಿ ನೋಡಿದರೆ ಅವರ ನಮ್ಮ ತಂದೆಯ ಹೆಸರಿತ್ತು, ಆ ತಂದೆಯ ಹೆಸರನ್ನು ನಾನು ಹಾಕಿದೆ. ಇಲ್ಲಿ ಸಂಬಂಧ ಬಂತು. ಸಂಬಂಧ ನೋಡಿ ಬಹಳಷ್ಟು ಕನ್ಫ್ಯೂಷನ್ ಏನಾಗ್ತಾ ಇದೆ ಅಂದರೆ ಈ ಪ್ರೊಜನಿ ಮಾಡ್ತಾ ಇರೋರಿಗೂ ಮತ್ತು ಈಗ ಯಾರ ಜೊತೆ ಸಂಬಂಧ ಮಾಡ್ತೀವೋ ಆ ಸಂಬಂಧವನ್ನು ಇಲ್ಲಿ ಹಾಕ್ತಾ ಇದ್ದಾರೆ. ಅದು ಅಲ್ಲ. 2002ರಲ್ಲಿ ಇಲ್ಲೇನು ಹೆಸರು ಅವರ ಸಂಬಂಧಿ ಏನಿತ್ತೋ ಇವರಿಬ್ಬರ ನಡುವಿನ ಸಂಬಂಧ ಏನಿದೆಯೋ ಆ ಸಂಬಂಧವನ್ನು ಮಾತ್ರ ಇಲ್ಲಿ ಹಾಕಬೇಕು. ಅದನ್ನು ಇಲ್ಲಿ ಹಾಕಿದ್ವಿ. ಇಲ್ಲಿ ಗಂಡ ಅಂದರೆ ನಮ್ಮ ತಾಯಿಯ, ಅಲ್ಲಿ ಯಾರ ಸಂಬಂಧಿ ಹೆಸರಿತ್ತು ಅಂದರೆ ನಮ್ಮ ತಂದೆಯ ಹೆಸರಿತ್ತು. ನಮ್ಮ ತಾಯಿಗೆ ನಮ್ಮ ತಂದೆ ಏನಾಗಬೇಕು ಅಂದರೆ ಗಂಡ ಆಗಬೇಕು. ಹಾಗಾಗಿ ಇಲ್ಲಿ ಗಂಡ ಅಂತ ನಾನು ಹಾಕಿದೆ. ಇಲ್ಲಿ ಏನಾದರೂ ನನ್ನ ತಾಯಿಯ ಜೊತೆ ನಾನು ಸಂಬಂಧ ತೋರಿಸ್ತಾ ಇದ್ದೀವಿ, ಪ್ರೊಜನಿ ಮಾಡ್ತಾ ಇದ್ದೀವಿ ಅಂದರೆ ಮಗ ಅಂತ ತೋರಿಸೋದಲ್ಲ. ಇಲ್ಲಿ ಹೆಸರು ತಾಯಿಯ ಅವ್ರ ಜೊತೆ ಯಾವ್ದಿದ್ರು ತಂದೆ ಇತ್ತು ಅವ್ರ ಜೊತೆ ಅಲ್ಲಿ ಸಂಬಂಧ, ಅದನ್ನು ಇಲ್ಲಿ ಹಾಕ್ತೀವಿ ಗಂಡ ಅಂತ. ಆಮೇಲೆ ಇಲ್ಲಿ ಜಿಲ್ಲೆ ಅಂತ ಇದೆ. ಜಿಲ್ಲೆ ನಾವು ಏನು ಹಾಕ್ತೀವಿ ಅಂತಂದರೆ ಆ ಜಿಲ್ಲೆ ಯಾವುದು ಆ ಸಂಬಂಧ ಹಾಕ್ತೀವಿ, ಜಿಲ್ಲೆ ಹಾಕ್ತೀವಿ. ರಾಜ್ಯ ಅಂದಾಗ ಕರ್ನಾಟಕ ಅಂತ ಹಾಕಿದ್ದೀನಿ. ಯಾಕಂದರೆ ಕರ್ನಾಟಕದಲ್ಲಿ ಇಲ್ಲಿ ವಿಧಾನಸಭಾ ಕ್ಷೇತ್ರ, ಅದು ಕೂಡ ಬಳ್ಳೊಳ್ಳಿ ಮತಕ್ಷೇತ್ರ ಅಂತ ಇದೆ. ಆಮೇಲೆ ಇಲ್ಲಿ ಬಳ್ಳೊಳ್ಳಿ ಮತಕ್ಷೇತ್ರ ಎಷ್ಟನೇ ಸಂಖ್ಯೆ ಇತ್ತು ಅಂದರೆ 222 ಬಳ್ಳೊಳ್ಳಿ ಅಂತ ಇದೆ. ಭಾಗ ಸಂಖ್ಯೆ 178 ಇದೆ. ಆಮೇಲೆ ಕ್ರಮ ಸಂಖ್ಯೆ, ಈ ಕ್ರಮ ಸಂಖ್ಯೆಯಿಂದ
ನಾವು ಅಲ್ಲಿ ಹಾಕ್ತೀವಿ. ನಮ್ಮ ತಾಯಿಯ ಕ್ರಮ ಸಂಖ್ಯೆ ಏನು ಅನ್ನೋದನ್ನು ಇಲ್ಲಿ ಹಾಕಿದ್ವಿ. ಇದಿಷ್ಟೇ ಮಾಹಿತಿ. ಇಲ್ಲಿ ಈ ವ್ಯಕ್ತಿಗೂ ಏನು ಸಂಬಂಧ ಅನ್ನುವಂಥ ಯಾವುದೇ ಮಾಹಿತಿ ಇಲ್ಲ. ಆದರೆ ನಾವು ಜೋಡಿಸ್ತಾ ಇರುವಂಥದ್ದಲ್ಲಿ ಹಾಕ್ತೀವಿ. ಯಾವಾಗ ಈ ಫಾರ್ಮ್ನಲ್ಲಿ ನಾವು ಪ್ರೊಜನಿ ಹಾಕ್ತೀವೋ BLO ನಿಮ್ಮ ಮನೆಗೆ ಬಂದು ಅವನು ಏನು ಮಾಡ್ಕೋತಾನೆ ಅಂದರೆ ನೋಟ್ ಮಾಡ್ಕೋತಾನೆ. ಇದರ ಮೇಲೆ ಇಲ್ಲಿ ಬರೆಯೋದಿಲ್ಲ. ಇದರ ಮೇಲೆ ಇಲ್ಲಿ ನಾವು ನೋಡಿದ್ವಿ. ಇಲ್ಲಿ ಏನಾಗಿದೆ ಅಂದರೆ ಈ ಕಾಲಮನ್ನು ನಾವು ಯಾವುದನ್ನು ಭರ್ತಿ ಮಾಡಿದ್ವಿ ಅಂದರೆ ಸಂಬಂಧಿ ಅಂದಾಗ ಸಂಬಂಧಿ. ಇಲ್ಲಿ BLO ಏನು ಮಾಡ್ತಾರೆ ಅಂತ ಹೇಳಿದೆ ನಿಮಗೆ ಅಂದರೆ BLO ಏನು ಮಾಡ್ತಾರೆ, ಇದು ಯಾರ ಜೊತೆ ಸಂಬಂಧವನ್ನು ನೀವು ಪ್ರೊಜನಿ ಮಾಡಿದ್ದೀರಿ ಅಥವಾ ತುಂಬಿದ್ದೀರಿ ಅಂತ ಕೇಳ್ತಾನೆ. ಇಲ್ಲ, ನೀವು ತುಂಬಿರದೇ ಇದ್ದರೆ ಅವರೇ ಬಂದು ಇಲ್ಲಿ ತುಂಬಿರಿಕೆ ನಿಮ್ಗೆ ಹಿಂಗಿದೆ, ನಮ್ಗೆ ಇವ್ರಿಗಿದೆ ಅಂದಾಗ ಇದನ್ನು ತುಂಬಿಕೊಳ್ತಾರೆ. ಅವರು ಮಾರ್ಕ್ ಮಾಡ್ಕೊಂಡು ಹೋಗ್ತಾರೆ ಇದು ಯಾರ್ದು ಅನ್ನೋದು. ಬಟ್ ಈ ಫಾರ್ಮ್ನಲ್ಲಿ ಎಲ್ಲಿಯೂ ಈ ವ್ಯಕ್ತಿ ಯಾವ ಸಂಬಂಧ ಹೊಂದಿದ್ದಾನೆ ಅನ್ನುವಂತಹ ಮಾಹಿತಿ ತುಂಬುವುದು ಇಲ್ಲ. ಇದನ್ನು ಸ್ವಲ್ಪ ಗಮನಿಸಿ. ಇದನ್ನು ಅವ್ರು ನೋಟ್ ಮಾಡ್ಕೊಂಡು ಹೋಗಿ ಆಮೇಲೆ ಇದು ತಂದೆದೋ ತಾಯಿದೋ ಅನ್ನೋದನ್ನು ಆ ಆ್ಯಪ್ನಲ್ಲಿ ಭರ್ತಿ ಮಾಡುವಾಗ, ಇದನ್ನು ಸ್ಕ್ಯಾನ್ ಮಾಡುವಾಗ ಅಲ್ಲಿ ಕೆಳಗಡೆ ಯಾರ ಜೊತೆ ಅನ್ನೋದನ್ನು ಕೇಳ್ತಾನೆ. ಆವಾಗ ಅದು ಟ್ಯಾಲಿ ಆಗುತ್ತೆ. ಅದಕ್ಕೆ ಇದು ಏನಾಗುತ್ತೆ ಅಂದರೆ ಇಲ್ಲಿ ನಾವು ಮ್ಯಾಪಿಂಗ್ ಮಾಡ್ತಾ ಇರೋದರಿಂದ ಮ್ಯಾಪಿಂಗ್ನಲ್ಲಿ ಆ ಹೆಸರು ಪೂರ್ಣವಾಗಿ ಇಲ್ಲಿ ಏನಿರುತ್ತೆ 2002ರಲ್ಲಿ ಆ ಹೆಸರು ಮಾತ್ರ ಬರುತ್ತೆ. ಅಲ್ಲಿ ನಾವೇನಾದರೂ ಸಂಬಂಧವನ್ನು ತಪ್ಪು ಬರೆದ್ವಿ ಅಂದರೆ ಅಲ್ಲಿ ತೋರಿಸೋಕ್ಕಾಗಲ್ಲ. ಹಾಗಾಗಿ ಈ ಸಂಬಂಧ ಏನು ಮಾಡಬೇಕು ಅಂದರೆ ಇವರ ಜೊತೆ ಮತ್ತು ಇವರ ಜೊತೆ ಇರುವಂಥ ಸಂಬಂಧವನ್ನು ಮಾತ್ರ ನಾವು ಭರ್ತಿ ಮಾಡಬೇಕು. ಇದು ಭರ್ತಿ ಮಾಡಿದ ಮೇಲೆ ಇದಿಷ್ಟೇ ಭರ್ತಿ ಆಯಿತು. ಇಲ್ಲಿ ಇವರು ಇಲ್ಲ, ಯಾಕಂದರೆ ಅವ್ರು 2 ಸಲ ಇಲ್ಲಿ ಪ್ರೊಜನಿ ಅಂದರೆ ಅವ್ರ ಸಂಬಂಧಿಕರ ಜೊತೆ ಬಂದು. ಹಾಗಾದ್ರೆ ಕೆಳಗಿನ ಕಾಲಮ್ ಏನು ಮಾಡಬೇಕು, ಇದನ್ನು ಕಂಪಲ್ಸರಿ ಎಲ್ಲರೂ ಭರ್ತಿ ಮಾಡಬೇಕು ಅಂತ ಆಗಲೇ ಹೇಳಿದ್ದೆ. ಇದು ಕೂಡ ಭರ್ತಿ ಮಾಡಬೇಕು. ಮತ್ತು ಇಲ್ಲಿ ಜನ್ಮ ದಿನಾಂಕ ಭರ್ತಿ ಮಾಡಬೇಕು. ಜನ್ಮ ದಿನಾಂಕ ಆದಮೇಲೆ ಆಧಾರ್ ಸಂಖ್ಯೆ ಭರ್ತಿ ಮಾಡಬೇಕು. ಆಧಾರ್ ಸಂಖ್ಯೆ ಆದಮೇಲೆ ಮೊಬೈಲ್ ಸಂಖ್ಯೆ ಭರ್ತಿ ಮಾಡಬೇಕು. ಆಮೇಲೆ ತಂದೆಯ ಹೆಸರು, ಅವರ ಎಪಿಕ್ ಕಾರ್ಡ್ ಇದ್ದರೆ ಎಪಿಕ್ ಕಾರ್ಡ್ ಭರ್ತಿ ಮಾಡಬೇಕು. ತಾಯಿಯ ಹೆಸರು, ಅವರ ಎಪಿಕ್ ಕಾರ್ಡ್ ಇದ್ದರೆ ಎಪಿಕ್ ಕಾರ್ಡ್ ಭರ್ತಿ ಮಾಡಬೇಕು. ಸಂಗಾತಿಯ ಹೆಸರಿದ್ದರೆ ಸಂಗಾತಿಯ ಹೆಸರು ಮತ್ತು ಅವರ ಎಪಿಕ್ ಕಾರ್ಡ್ ಇದ್ದರೆ ಅವರ ಎಪಿಕ್ ಕಾರ್ಡ್ ಭರ್ತಿ ಮಾಡಬೇಕು. ಇಷ್ಟು ಭರ್ತಿ ಕಂಪಲ್ಸರಿ. ಪ್ರತಿಯೊಬ್ಬ ಮತದಾರನೂ ಕೂಡ 2025ರಲ್ಲಿರೋ ವ್ಯಕ್ತಿ ಈ ಭರ್ತಿಯನ್ನು ಮಾಡ್ತಾನೆ. ಮಾಡಿ ಇಲ್ಲಿ ತನ್ನ ಸೈನ್ ಮಾಡಬೇಕು. ಹೆಬ್ಬೆರಳು ಅಥವಾ ತಾನು ಸೈನ್ ಮಾಡ್ತಾರೆ. ಮುಂದೆ ಅದನ್ನು ಯಾರಿಗೆ ಕೊಡಬೇಕು ಅಂದರೆ BLOಗೆ ಕೊಡ್ತಾರೆ. BLO ಸೈನ್ ಮಾಡಿ ಒಂದು ಕಾಪಿ ವಾಪಸ್ ಕೊಡ್ತಾನೆ. ಮತ್ತೆ ಒಂದು ಕಾಪಿ ನೀವು ಇಟ್ಕೊಳ್ತೀವಿ. ಇದು 2002ರಲ್ಲಿ ಹೆಸರು ಇಲ್ಲ. ಸಂಬಂಧಿಕರು ಅಂದರೆ ತಂದೆ ತಾಯಿ ಅಜ್ಜ ಅಜ್ಜಿಯವರದ್ದು ಇದೆ. ಅವರ ಮಾಹಿತಿಯನ್ನು ಇಲ್ಲಿ ಹಾಕಿ ನಾವು ನಮ್ಮ ಮತದಾರರ ಫಾರ್ಮನ್ನು ಭರ್ತಿ ಮಾಡಿದ್ವಿ. ಇದಿಷ್ಟೇ. ಬಹಳಷ್ಟು ಸಿಂಪಲ್ ಆಗಿ ನಾವು ಭರ್ತಿ ಮಾಡುವಂಥದ್ದು. ಇಲ್ಲಿ ನಾವು ಬದಲು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇನ್ನು ಮೂರನೇದಾಗಿ ಬರುವಂಥದ್ದು 2002ರಲ್ಲಿಯೂ ನನ್ನ ಹೆಸರಿಲ್ಲ. 2002ರಲ್ಲಿ ನನ್ನ ಸಂಬಂಧಿಕರ ಹೆಸರೂ ಇಲ್ಲ. ಆದರೆ 2025ರಲ್ಲಿ ನಾನು ಮತದಾರನಾಗಿದ್ದೇನೆ. ನನ್ನ ಫಾರ್ಮ್ ಜನರೇಟ್ ಆಗಿ ಬಂದಿದೆ. ಈಗ ನಾನೇನು ಮಾಡಬೇಕು? ಭರ್ತಿ ಕಂಪಲ್ಸರಿ ನಾನೂ ಕೂಡ ಭರ್ತಿ ಮಾಡಿ ಫಾರ್ಮ್ ಕೊಡಲೇಬೇಕು. ಯಾವ ರೀತಿ ಕೊಡಬೇಕು ಅನ್ನೋದನ್ನು ಇಲ್ಲಿ ಚರ್ಚೆ. ಮತ್ತೆ ಅದೇ ಇಲ್ಲಿ ನೋಡಿ, ಹೆಸರು 2002ರಲ್ಲಿದ್ದರೆ ಇದನ್ನು ಭರ್ತಿ ಮಾಡಬೇಕು ಅಂತ ಹೇಳಿದ್ದೆ. 2002ರಲ್ಲಿ ಇಲ್ಲ, ಸಂಬಂಧಿಕರಿದ್ದಾರೆ ಅಂದರೆ ಅಜ್ಜ ಅಜ್ಜಿ ತಂದೆ ತಾಯಿಯ ಹೆಸರು ಇದೆ ಅಂದಾಗ ಅವರ ಹೆಸರು ಇಲ್ಲಿ ಭರ್ತಿ ಮಾಡ್ತೀವಿ, ಕೆಳಗಿಂದು ಭರ್ತಿ ಮಾಡ್ತೀವಿ, ಕೊಡ್ತೀವಿ. ಆದರೆ ಈಗ 2002ರಲ್ಲಿ ಸ್ವಂತ ಹೆಸರೂ ಇಲ್ಲ, ಸಂಬಂಧಿಕರ ಹೆಸರೂ ಇಲ್ಲ. ಈಗ ನಾವು ಫಾರ್ಮ್ ಬಂದಿದೆ, ಭರ್ತಿ ಮಾಡಿ ಕೊಡಬೇಕು. ಏನು ಮಾಡಬೇಕು ಅಂದರೆ ಈ ಕೆಳಗಿನ ಕಾಲಮನ್ನು ಕಡ್ಡಾಯವಾಗಿ ನಾವು ಭರ್ತಿ ಮಾಡಿ ತುಂಬಬೇಕು, ಕಳಿಸ್ಬೇಕು, BLOಗಳಿಗೆ ಕೊಡಬೇಕು. ಈ ಮೇಲಿನ 2 ಕಾಲಮನ್ನು ನಾವು ಖಾಲಿ ಬಿಡಬೇಕು. ನನ್ನ ಹೆಸರು ಇಲ್ಲ, ನಮ್ಮ ಸಂಬಂಧಿಕರು ಇಲ್ಲ ಅಂದಾಗ ಇವು ಭರ್ತಿ ಮಾಡುವ ಅವಶ್ಯಕತೆಯೇ ಇಲ್ಲ. ಕೆಳಗಿಂದಷ್ಟೇ ಭರ್ತಿ ಮಾಡಬೇಕು. ಇಲ್ಲಿ ಜನ್ಮ ದಿನಾಂಕ ಹಾಕ್ತೀವಿ, ಇಲ್ಲಿ ಆಧಾರ್ ಸಂಖ್ಯೆ ಹಾಕ್ತೀವಿ, ಮೊಬೈಲ್ ಸಂಖ್ಯೆ ಹಾಕ್ತೀವಿ, ಆಮೇಲೆ ತಂದೆ ಹೆಸರು ಹಾಕ್ತೀವಿ, ತಂದೆಗೆ ಇದ್ದರೆ ಎಪಿಕ್ ನಂಬರ್ ಹಾಕ್ತೀವಿ, ಇಲ್ಲದೆ ತಾಯಿಯ ಹೆಸರು ಹಾಕ್ತೀವಿ, ಎಪಿಕ್ ನಂಬರ್ ಇದ್ದರೆ ಎಪಿಕ್ ನಂಬರ್ ಹಾಕ್ತೀವಿ, ಸಂಗಾತಿ ಇದ್ದರೆ ಸಂಗಾತಿ ಹೆಸರು ಹಾಕ್ತೀವಿ, ಅವರ ಎಪಿಕ್ ನಂಬರ್ ಹಾಕ್ತೀವಿ. ಇದಿಷ್ಟು ಕಂಪಲ್ಸರಿ ನಾವು ಪ್ರತಿಯೊಬ್ಬರು ಹಾಕಬೇಕು. ಹಾಕಿ ಇಲ್ಲಿ ಏನು ಮಾಡಬೇಕು ಅಂತಂದರೆ ಸೈನ್ ಮಾಡಬೇಕು. ಮತ್ತು ಅದನ್ನು ನಾವು BLOಗಳಿಗೆ ಕೊಡಬೇಕು. BLO ಸೈನ್ ಮಾಡಿ ಒಂದು ಕಾಪಿ ನಿಮಗೆ ವಾಪಸ್ ಕೊಡ್ತಾರೆ. ತುಂಬ ಸಿಂಪಲ್ ಇದೆ. 2ರಲ್ಲಿ ಇಲ್ಲ ಅಂದಾಗ 2 ಕಾಲಮ್ ಖಾಲಿ, ಈ ಕಾಲಮ್ ಮಾತ್ರ ನಾವು ಭರ್ತಿ ಮಾಡಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಫಾರ್ಮನ್ನು BLO ಕೊಡ್ತೀವಿ. ಈ 3 ರೀತಿಯ ನಾವು ಫಾರ್ಮ್ ಭರ್ತಿ ಮಾಡೋದು ಬಿಟ್ಟು ಬೇರೆ ಏನೂ ಇದರಲ್ಲಿ ಇಲ್ಲ. ಒಂದು 2002ರಲ್ಲಿ ಇತ್ತು ಅಂದರೆ ನಮ್ಮಿಬ್ಬರು ಸೇಮ್ ಈ ಕಾಲಮ್ನು ಭರ್ತಿ ಮಾಡ್ತೀವಿ, ಈ ಕಾಲಮ್ನು ಭರ್ತಿ ಮಾಡ್ತೀವಿ. 2002ರಲ್ಲಿ ಇಲ್ಲ ಅಂದರೆ ಈ ಕಾಲಮ್ ಭರ್ತಿ ಮಾಡ್ತೀವಿ, ಈ ಕಾಲಮ್ ಭರ್ತಿ ಮಾಡ್ತೀವಿ, ಕೊಡ್ತೀವಿ. 2ರಲ್ಲಿಯೂ ಇಲ್ಲ ಅಂದರೆ ಸಂಬಂಧಿಕರು ಇಲ್ಲ, ಅವರು ಇಲ್ಲ ಅಂದಾಗ ಕೇವಲ ಈ ಕಾಲಮ್ ಭರ್ತಿ ಮಾಡಿ ಇಲ್ಲಿ ಕೊಡ್ತೀವಿ. ಇದಿಷ್ಟೇ ನಾವು ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ BLOಗೆ ಕೊಡುವಂಥದ್ದು. ಸ್ನೇಹಿತರೆ, ಇದಿಷ್ಟು ಇರುವಂಥದ್ದು. ಇದನ್ನು ಬಹಳಷ್ಟು ಗೊಜಲು ಮಾಡಿಕೊಂಡಿರುವಂಥದ್ದನ್ನು ನೋಡ್ತೀವಿ. ನಮಗೆ ಈ ವಿಡಿಯೋ ಮಾಹಿತಿದಾಯಕ ಅನಿಸಿದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.